ತಿನ್ನೋದ್ರಾಗಿಲ್ಲ ಸಕ್ಕರೆ, ಸವಿಯೋದ್ರಾಗದ. ಮಜಾ ಇರೋದು ಸವಿಯೋದ್ರಾಗ, ತಿನ್ನೋದ್ರಾಗಲ್ಲ, ಸವಿಯೋದ್ರಾಗ. ಹಂಗೆ ಜೀವನ ಇರೋದು ಸವಿಯೋದ್ರಾಗ. ಬರೀ ಎಷ್ಟು ತಿಂದೇವಿ, ಎಷ್ಟು ಗಳಿಸ್ದೇವಿ, ಎಷ್ಟು ಇಟ್ಟೇವಿ ಮಹತ್ವದ್ದಲ್ಲ, ಎಷ್ಟು ಸವಿ ಮಾಡಿ ತಿಂದೇವಿ ಅನ್ನೋದು ಭಾಳ ಮಹತ್ವದ್ದಲ್ಲ. ಏನು ಬುಟ್ಟಿ ತುಂಬ ಹೋಳಿಗೆ ಮಾಡ್ಯಾರ, ಎಣಸೆ ಎಣಿಸ್ತಾನೆ ಬಂದು 50 ಆಗ್ಯಾವ, 60 ಆಗ್ಯಾವ, 80 ಆಗ್ಯಾವ, 100 ಆಗ್ಯಾವ, ಒಂದು ತಿನ್ನವಲ್ಲ. ಮುಂಜಾನೆಯಿಂದ ಸಾಯಂಕಾಲ ತಗ ಬರೀ ಹೋಳಿಗೆ ಎಣಿಸೋದು ಆತೆ ವಿನಃ ತಿನ್ನೋದು ಯಾವಾಗ? 100 ಇದ್ರೇನು, 1000 ಇದ್ರೇನು? 2 ದಿವಸ ಎಣಿಸ್ದ, 3ನೇ ದಿವಸ ಹಳಸೋದು. ಏನು ತಿಂತಾನೆ? ಓದು ಚೆಲ್ಲಿ ಬಂದ ಅಷ್ಟು. ಹಂಗೆ ನಮ್ಮ ಜೀವನನೂ ಅದಾಗ್ಯದ. ನಮ್ಮದು ಅಷ್ಟು ಆಯಿತು, ಇಷ್ಟು ಆಯಿತು, ಈಗ 10,000 ಆಯಿತು, ಈಗ 20,000 ಆಯಿತು. 20,000 ಅಂದ್ರೆ ಗೊತ್ತಾಗುತ್ತಲ್ಲ, 20,000. आता 50,000 झाले, आता लक्ष झालं, कोटी झालं. ಹೋಳಿಗೆ ಅದಾವ ಎಣಸ್ಯಾನ, ಆದರೆ ಸವಿ ನೋಡಲಿಲ್ಲ. ಇನ್ನೇನು ಅಬ್ಜ ಆಯಿತು, 100 ಕೋಟಿ ಆಯಿತು, ಇವನ ಇಲ್ಲ ಆಯ್ತು ಅಷ್ಟು. ಹಳಸೋದು ಹೋಯ್ತು, ತಿಲ್ಲಿಲ್ಲ, ಉಳ್ಳಿಲ್ಲ, ತಗೊಂಡೇನು ಮಾಡೋದು? ನಮ್ಮ ಮಕ್ಕಳು ಭಾರಿ ಅದಾರ, ಭಾಳ ಅದ್ಭುತ ಅದಾರ. ಸಣ್ಣ ಹುಡುಗರಿದ್ದಾಗ ಮನೆ ಬಿಟ್ಟಾರ, ಇನ್ನು ಮನೆಗೆ ಹತ್ತೇ ಇಲ್ಲ. ಯಾಕೆ? ಹಂಗೆ ಕಲ್ಕೋತ ಚೀನಾಕ್ಕೆ ಒಬ್ಬ ಹೋಗ್ಯಾನ, ಜಪಾನ್ಗೆ ಒಬ್ಬ ಹೋಗ್ಯಾನ, ಅಮ್ರಿಕಕ್ಕೆ ಒಬ್ಬ ಹೋಗ್ಯಾನ. ನಾವಿಲ್ಲದೇವಿ, ನಾವಿಬ್ಬರ ಅದೇವಿ, ಯಾರಿಲ್ಲ. 4 ಮಂದಿ ಅದಾರ, ಅಲ್ಲದಾರ, ಇಲ್ಲದಾರ. ತಗೊಂಡೇನು ಮಾಡೋದು? ಇಲ್ಲಿ ಬಿದ್ದಾನ, ಎತ್ತವ್ರಿಲ್ಲದ. ಕನಿಷ್ಠ ಒಂದು ಚಲೋ ಮಾತಾಡೋರಿಲ್ಲದ. ಎಷ್ಟಿದ್ದರೇನು? 1000 ಮಕ್ಕಳಿದ್ದರೇನು? ಕೃಷ್ಣನಿಗೆ 60,000 ಮಕ್ಕಳು. ಎಲ್ಲರೂ ಹಂಗೆ ಬಡ್ದಾಡೋರು, ಸುಮ್ಮನೆ ಬಡ್ದಾಡ್ಕೋತಿತ್ತು. ಕೃಷ್ಣ ನಕ್ಕೋತಿದ್ದ, ಇವರೆಲ್ಲ ಬಡ್ದಾಡ್ಕೋತಿದ್ದರು. ಬಡ್ದಾಡಿ ಕುಡ್ದ ಸತ್ವಾದರು, ಕೃಷ್ಣ ನಕ್ಕೋತವಾದ. ಮಜಾದಾಗಿರು. ಎಷ್ಟಿದ್ದರ್ರೆ ಏನು ಮಾಡೋದು? ಅದನ್ನು ಸವಿಬೇಕಲ್ಲ, ಸುಂದರ ಕ್ಷಣಗಳನ್ನು ಸವಿತಾ ಹೋಗಬೇಕು.